ಸ್ನೇಹಿತರೆ ನಮಸ್ತೆ, ನಾನು ರಾಜು ಮಲ್ನಾಡ್ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಇದು ವಿಶೇಷವಾದಂಥ ವಿಡಿಯೋ, ರೈತರು ನೋಡಲೇಬೇಕಾದಂಥ ವಿಡಿಯೋ. ನೋಡಿ ಎಷ್ಟು ಅಡಿ ಹೈಟು ಕಳೆ ಬೆಳೆದಿದೆ ಅಂತ. ನೋಡೋರಿಗೆ ನಿಮ್ಗೆ ಏನು ಅನಿಸ್ತದೆ ಅಂತ ಹೇಳಿದ್ರೆ, ಅಯ್ಯೋ ರೈತರೇನು ಕಳೆ ತೆಗ್ದೇ ಇಲ್ವಾ ತೋಟಕ್ಕೆ ಅಂತ ನಿಮಗೆ ಅನಿಸ್ತಾ ಇದೆ. ಆದರೆ ಇದು ಸುಳ್ಳು. ರೈತರೇ, ಮುಖ್ಯವಾಗಿ ಬೇಸಿಗೆ ಕಾಲದಲ್ಲಿ ಅಡಿಕೆ ತೋಟಗಳಿಗೆ ಯಥೇಚ್ಛವಾದಂಥ ನೀರು ಬೇಕಾಗುತ್ತೆ. ಆದರೆ ನೀರು ಬಿಟ್ಟಿರ್ತಕ್ಕಂಥ ನೀರು ಏನಾಗುತ್ತೆ ಅಂತ ಹೇಳಿದ್ರೆ ಬೇಗ ಆವಿಯಾಗಿ ಹೋಗುತ್ತೆ. ಹೋಗೋದ್ರ ಜೊತೆಗೆ ಅಡಿಕೆ ಮರದ ಬುಡದಲ್ಲಿ ಇರ್ತಕ್ಕಂಥ ಬೇರುಗಳು ಒಣಗೋಗುತ್ತೆ. ಈ ಒಣಗೋಗೋದನ್ನು ತಪ್ಪಿಸಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಬೇಸಿಗೆಯಲ್ಲಿ ಬೆಳೆದಿರ್ತಕ್ಕಂಥ ಕಳೆಯನ್ನೇ ನಾವೇನು ಮಾಡಬೇಕು, ಹಾಗೆ ಬಿಡಬೇಕು. ಹಾಗೆ ಬಿಟ್ಟಾಗ ಏನಾಗ್ತದೆ, ಬುಡದಲ್ಲಿ ಕಳೆ ಬೆಳೆಯೋದ್ರ ಜೊತೆಗೆ ಆ ಅಡಿಕೆ ಮರದ ಬುಡ ತಂಪಾಗಿಸ್ತತೆ ಅಂತ. ನೋಡಿ ಇಲ್ಲಿ ಬುಡ ನೋಡಿ ನೋಡಿ ತಂಪಿದೆ. ಹಾಗೆ ಅದಕ್ಕೋಸ್ಕರ ರೈತರು ಏನು ಮಾಡ್ತಾರೆ ಅಂದರೆ ಬೇಸಿಗೆ ಕಾಲದಲ್ಲಿ ಬೆಳೆದಿರ್ತಕ್ಕಂಥ ಕಳೆಯನ್ನು ಹಾಗೆ ಉಳಿಸ್ತಾರೆ. ಅಕ್ಕಪಕ್ಕದ ಜಾಗವೂ ಸಮೇತ ತಂಪಾಗಿರ್ತದೆ, ಬುಡವೂ ಸಮೇತ ತಂಪಾಗಿರುತ್ತೆ. ಈ ಟೈಮಲ್ಲಿ ನೀರು ಜಾಸ್ತಿ ಬಳಕೆ ಮಾಡಬೇಕಾದಂಥ ಸಂದರ್ಭ ಇರೋದ್ರಿಂದ ನೀರು ಜಾಸ್ತಿ ಬಳಕೆ ಆಗೋದು ಕಡಿಮೆ ಆಗುತ್ತೆ. ಬೇಸಿಗೆ ಕಾಲದಲ್ಲಿ ಹೆಚ್ಚು ನೀರು ಬೇಕಾಗುತ್ತೆ. ಆದರೆ ನೀರೇನಾಗುತ್ತೆ, ಬೇಗ ಆವಿಯಾಗಿ ಮೇಲೆ ಹೋಗೋದಿಲ್ಲ, ಮತ್ತು ಅಡಿಕೆ ಮರದ ಬೇರುಗಳು ಸಮೇತ ಒಣಗೋದಿಲ್ಲ ಅನ್ನೋ ಒಂದು ಯೋಚನೆಯನ್ನು ಇಟ್ಕೊಂಡು ಏನು ಮಾಡಿದ್ದಾರೆ ಈ ರೈತರು, ಸಂಪೂರ್ಣ ಇಡೀ ತೋಟವೇ ಕಳೆಯನ್ನು ಬೆಳೆಸಿದ್ದಾರೆ. ಸಾಧ್ಯವಾದರೆ ಈ ಮಾಹಿತಿಯನ್ನು ಬೇರೆ ರೈತರಿಗೂ ಶೇರ್ ಮಾಡಿ ಅಂತ ಹೇಳಿ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ತೆ, ನಾನು ರಾಜು.